ಸಿದ್ದರಾಮಯ್ಯ 1-to-1 ಟಾಕ್ ನಡೆದಿದೆ. ಸಿದ್ದರಾಮಯ್ಯ ಮನವೊಲಿಸಲು ಮುಂದಾದ್ರ ರಾಹುಲ್ ಗಾಂಧಿ ಸಿದ್ದರಾಮಯ್ಯ 1-to-1 ಟಾಕ್. ಸಿದ್ದರಾಮಯ್ಯ ಮನವೊಲಿಸಲು ಮುಂದಾದ್ರ ರಾಹುಲ್. ಡಿಕೆಗೆ ಪಟ್ಟ ಬಿಟ್ಟು ಕೊಡಿ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ. ಡಿಕೆ ಸಿಎಂ ಆದ್ರೂ ಆಡಳಿತ ಹಳಿ ತಪ್ಪಲು ನಾವು ಬಿಡಲ್ಲ. ಪಕ್ಷದ ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ ಆಡಳಿತ ಮಾಡಿಸ್ತೇವೆ. ನಿಮ್ಮ ಯೋಜನೆಗಳು, ನಿಮ್ಮ ನೀತಿಗಳಿಗೆ ಚ್ಯುತಿ ತರಲು ಬಿಡಲ್ಲ. ಇದು ನಮ್ಮ ಜವಾಬ್ದಾರಿ. ಸಿದ್ದರಾಮಯ್ಯನವರೇ ಒಪ್ಪಿಕೊಳ್ಳಿ ಅಂತ ರಾಹುಲ್ ಗಾಂಧಿ ಮನವೊಲಿಸ್ತಾ ಇದ್ದಾರೆ. ಇದರಿಂದ ಪಕ್ಷಕ್ಕೆ ಹಿತ, ನಿಮಗೂ ಒಳ್ಳೆಯದಾಗಲಿದೆ. ಹೀಗಂತ ಸಿದ್ದರಾಮಯ್ಯ ಮನವೊಲಿಸಲು ನೋಡಿದ್ರ ರಾಹುಲ್ ಗಾಂಧಿ ಸಿದ್ದರಾಮಯ್ಯ 1-to-1 ಮಾತು. ಏನ್ ಮಾತುಕತೆ ನಡೀತಾ ಇದೆ? ಡಿಕೆಗೆ ಪಟ್ಟ ಬಿಟ್ಟುಕೊಡಿ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರ. ಡಿಕೆ ಸಿಎಂ ಆದ್ರೂ ಆಡಳಿತ ಹಳಿ ತಪ್ಪಲು ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರ. ಪಕ್ಷದ ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ ಆಡಳಿತ ಮಾಡಿಸ್ತೇವೆ. ನಿಮ್ಮ ಯೋಜನೆಗಳು, ನಿಮ್ಮ ನೀತಿಗಳಿಗೆ ಚ್ಯುತಿ ತರಲು ಬಿಡಲ್ಲ. ಇದು ನಮ್ಮ ಜವಾಬ್ದಾರಿ. ಸಿದ್ದರಾಮಯ್ಯನವರೇ ಒಪ್ಪಿಕೊಳ್ಳಿ ಅಂತ ರಾಹುಲ್ ಗಾಂಧಿ ಮನವೊಲಿಕೆಗೆ ಮುಂದಾಗಿದ್ದಾರ. ಏನ್ ನಡೀತಾ ಇದೆ? ಏನ್ ಮಾತುಕತೆ ಆಗ್ತಾ ಇದೆ? ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2.5 ವರ್ಷ ನೀನು, 2.5 ವರ್ಷ ನಾನ್ ಸಿಎಂ ಅನ್ನುವಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅಂತ ಸಂದರ್ಭದಲ್ಲಿ 7 ಜನರು ಇದ್ರಲ್ವಾ, ಆ 7 ಜನರನ್ನ ಮುಂದಿಟ್ಕೊಂಡ ಇವತ್ತು ಮೀಟಿಂಗ್ ನಡೀತಾ ಇರುವಂತದ್ದು. ಈ ಮೀಟಿಂಗ್ ಆಗ್ಬೇಕು, ನನಗೆ ಅವಾಗ ಭರವಸೆ ಕೊಟ್ಟಿದ್ರಲ್ಲ, ಆ ಮೀಟಿಂಗು ಮತ್ತೆ ಆಗ್ಬೇಕು, ಅದೇ ರೀತಿಯಲ್ಲಿ ಒಂದು ಮೀಟಿಂಗ್ ಆಗ್ಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ರು. ಡಿಕೆ ಶಿವಕುಮಾರ್ ಪಟ್ಟಿಗೆ ಮನದಂತ ಹೈಕಮಾಂಡ್ ಇದೀಗ ಚರ್ಚೆ ಮಾಡ್ತಾ ಇದೆ, ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಸಿದ್ದರಾಮಯ್ಯ ಅವರ ಮನವೊಲಿಕೆಗೆ ಮುಂದಾಗಿದೆ. ರಾಹುಲ್ ಗಾಂಧಿ ಮನವೊಲಿಸ್ತಾ ಇದ್ದಾರೆ. 1-to-1 ಮಾತುಕತೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವರೇ, ನಾನು ಹೇಳಿದ ಬಗ್ಗೆ ಯೋಚಿಸಿ, ನನ್ನನ್ನೇ ಮುಂದುವರಿಸೋದಾದ್ರೆ ಮುಂದುವರಿಸಿ. ನನ್ನ ಮೇಲೆ ಇಟ್ಟ ನಂಬಿಕೆಗೆ ಚ್ಯುತಿ ಇಲ್ಲದಂತೆ ನಡೆದುಕೊಂಡಿದ್ದೇನೆ. ಸಾಮಾಜಿಕ ನ್ಯಾಯವನ್ನ ಕಾಪಾಡುವ ಕೆಲಸ ಮಾಡಿದ್ದೇನೆ. ಇಲ್ಲ ಅಂದ್ರೆ ದಲಿತರಿಗೆ ಸಿಎಂ ಆಗಲು ಅವಕಾಶ ಕೊಡಿ. ಕಳೆದ 6-7 ದಶಕಗಳಿಂದ ದಲಿತರಿಗೆ ಅವಕಾಶ ಸಿಕ್ಕಿಲ್ಲ. ದಲಿತರಿಗೆ ಅವಕಾಶ ಕೊಡಿ. ನೀವು ದಲಿತರನ್ನ ಸಿಎಂ ಮಾಡಿ ದಾಖಲೆ ಬರೆಯಿರಿ. ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ. ಸಿದ್ದರಾಮಯ್ಯ ಅವರ ಮಾತಿದು. ಇಡೀ ಅಹಿಂದ ವರ್ಗ ಕಾಂಗ್ರೆಸ್ ಪಕ್ಷ ಚಿರಋಣಿ ಆಗಿರುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸುಭದ್ರವಾಗಿರುತ್ತೆ. ಇದರ ಮೇಲೆ ನಿಮ್ಮಿಷ್ಟ, ಹೆಚ್ಚೇನು ಹೇಳಲಾರೆ. ಹೀಗಂತ ರಾಹುಲ್ ಬಳಿ ಹೇಳಿದ್ರ ಸಿಎಂ ಸಿದ್ದರಾಮಯ್ಯ. ಕುತೂಹಲ ಮೂಡಿಸಿದೆ ರಾಹುಲ್ ಸಿದ್ದು 1-to-1 ಮಾತು. ರಾಹುಲ್ ಗಾಂಧಿ ಅವರೇ, ನಾನು ಹೇಳಿದ ಬಗ್ಗೆ ಯೋಚಿಸಿ, ನನ್ನ ಮುಂದುವರಿಸ್ತೀರಾ, ಸಿಎಂ ಆಗಿ ಮುಂದುವರಿಸ್ರಿ. ಇಲ್ಲ ಅಂತ ಅಂದ್ರೆ ದಲಿತರಿಗೆ ಅವಕಾಶ ಮಾಡಿಕೊಡಿ. ಪರಮೇಶ್ವರ್ ಹೆಸರು ಮುನ್ನೆಲೆಗಿದೆ. ದಲಿತರಿಗೆ ಅವಕಾಶ ಮಾಡಿಕೊಟ್ಟು ಒಂದು ದಾಖಲೆಯನ್ನ ನಿರ್ಮಿಸಿ ಅಂತ. ಬಟ್ ಹೈಕಮಾಂಡ್ ಮುಂದೆ ಆ ಆಪ್ಷನ್ ಇಲ್ಲ. ಒಂದು ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಇಲ್ಲ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು. ಇರುವಂತ ಸಿಚುವೇಶನ್ ಸದ್ಯಕ್ಕೆ ಹೈಕಮಾಂಡ್ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಇವ್ರು ಏನು ಡಿಕೆ ಶಿವಕುಮಾರ್ಗೆ ಮಾತು ಕೊಟ್ಟಿದ್ರಲ್ಲ, ಅದನ್ನ ನಡೆಸ್ಕೊಡ್ಬೇಕು. ಇರುವಂತ ಆಪ್ಷನ್ ಇಷ್ಟೇ ಈಗ ಸದ್ಯಕ್ಕೆ.